Good morning, students. Myself, Sunil Rajay, Department of Commerce, Union Christian College, Shiragate, Tumkur. In the previous classes, we discussed the topic, the content regarding financial services, right? And then types of financial services. In that types of financial services, ಫಂಡ್ ಬೇಸ್ಡ್ ಸರ್ವಿಸಸ್, ಫೀಸ್ ಬೇಸ್ಡ್ ಸರ್ವಿಸಸ್ ಅಂತ ಇದೆ, ರೈಟ್. ಆ ಫಂಡ್ ಬೇಸ್ಡ್ ಮತ್ತು ಫೀಸ್ ಬೇಸ್ಡಲ್ಲಿ ಫಂಡ್ ಬೇಸ್ಡಲ್ಲಿ ಲೀಸ್ ಫೈನಾನ್ಸಿಂಗ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವು. ಲೀಸ್ ಫೈನಾನ್ಸ್ ಅಂದರೆ ಏನು, ಅಡ್ವಾಂಟೇಜಸ್ ಏನು, ಇಂಪಾರ್ಟೆನ್ಸ್ ಆಫ್ ಲೀಸ್ ಫೈನಾನ್ಸ್, ರೈಟ್. ಈ ಥರ ಲೀಸ್ ಫೈನಾನ್ಸಿಗೆ ಸಂಬಂಧಪಟ್ಟಂಥ ಟಾಪಿಕನ್ನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವು. ಈ ಕ್ಲಾಸ್ನಲ್ಲಿ ಹೈರ್ ಪರ್ಚೇಸ್ ಬಗ್ಗೆ ಮಾತಾಡೋಣ. ಹೈರ್ ಪರ್ಚೇಸ್, ರೈಟ್. ಹಾಗಾದ್ರೆ ಹೈರ್ ಪರ್ಚೇಸ್ ಅಂದ್ರೆ ರೈಟ್, ಹೈರ್ ಪರ್ಚೇಸ್ ಅಕೌಂಟಿಂಗ್ ಅನ್ನು ಓದಿರ್ತಾನೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಒನ್ ಅಲ್ಲಿ HP ಸಿಸ್ಟಮ್ ಅಥವಾ HPS ಅಂತಾನೆ ಫೇಮಸ್ ಆಗಿರ್ತಕ್ಕಂಥದ್ದು, HPS, ರೈಟ್. ಹಾಗಾದ್ರೆ HPS ಅಂದ್ರೆ ನಿಮ್ಗೆ ಅಕೌಂಟಿಂಗ್ ಗೊತ್ತಿದೆ, ಹಾಗೇನೆ ಥಿಯರಿನೂ ಗೊತ್ತಿರುತ್ತೆ, ರೈಟ್. HPS ಅಂದರೆ ಏನು ಅಂತಕ್ಕಂಥದ್ದು ನೋಡಿ ಇಲ್ಲೇನು ಹೇಳ್ತಾರೆ ಅಂತ. ಹೈರ್ ಪರ್ಚೇಸ್ ಇಸ್ ಎ ಮೆಥಡ್ ಆಫ್ ಫೈನಾನ್ಸಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಟು ಬಿ ಪರ್ಚೇಸ್ಡ್ ಆನ್ ದ ಫ್ಯೂಚರ್ ಡೇಟ್, ರೈಟ್. ಫ್ಯೂಚರ್ ಡೇಟ್ನಲ್ಲಿ ಇನ್ಯಾವುದೋ ಫ್ಯೂಚರ್ ಡೇಟ್ 5 ವರ್ಷನೋ 4 ವರ್ಷನೋ 3 ವರ್ಷನೋ ಆದಮೇಲೆ, ರೈಟ್, ಫಿಕ್ಸ್ಡ್ ಅಸೆಟ್ಸ್ ನಮ್ದಾಗುತ್ತೆ ಅಥವಾ ಫಿಕ್ಸ್ಡ್ ಅಸೆಟ್ಸು ಹೈರ್ ಪರ್ಚೇಸರ್ದಾಗುತ್ತೆ. ಯಾರು ಕೊಂಡ್ಕೊಳ್ತಾನೆ ಒಂದು 3 ವರ್ಷ ಆದಮೇಲೆ ವಸ್ತದೆ, ಅದಕ್ಕೆ ಫೈನಾನ್ಸ್ ಈಗಲೇ ಮಾಡ್ತಕ್ಕಂಥದ್ದು. ಅಂಡರ್ ದಿಸ್ ಮೆಥಡ್ ಆಫ್ ಫೈನಾನ್ಸಿಂಗ್ ದ ಪರ್ಚೇಸ್ ಪ್ರೈಸ್ ಇಸ್ ಪೇಯ್ಡ್ ಇನ್ ಇನ್ಸ್ಟಾಲ್ಮೆಂಟ್, ರೈಟ್. ಈ ಒಂದು HP ಸಿಸ್ಟಮಲ್ಲಿ, ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ, ರೈಟ್, ಪರ್ಚೇಸ್ ಪ್ರೈಸ್ ಅಂತ ಏನಿರುತ್ತಲ್ಲ, ರೈಟ್, ವಸ್ತುವಿನ ಕೊಂಡ್ಕೊಳ್ಳೋ ಅಂಥ ಬೆಲೆನ ಪೇಯ್ಡ್ ಇನ್ ಇನ್ಸ್ಟಾಲ್ಮೆಂಟ್ಸ್, ಒಂದೇ ಸರಿ ಪೂರ್ತಿ ಅಮೌಂಟ್ ಅನ್ನ ಕಟ್ಟಲ್ಲ, ಇನ್ ಇನ್ಸ್ಟಾಲ್ಮೆಂಟ್ಸ್ ಪಾರ್ಟ್ ಆಗಿ ಕಟ್ಕೊಳ್ತಾ ಹೋಗ್ತಾರೆ, ರೈಟ್. ಇನ್ಸ್ಟಾಲ್ಮೆಂಟ್ಸ್ EMI ಗೊತ್ತಿರ್ಬೋದು ನಿಮ್ಗೆ, ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್, ರೈಟ್. ತಿಂಗಳಿಗೊಂದ್ಸರಿ ಇರ್ಬೋದು, ಕ್ವಾರ್ಟರ್ಲಿ ಇರ್ಬೋದು, ಹಾಫ್ ಇಯರ್ಲಿ ಇರ್ಬೋದು, ರೈಟ್, ಅಥವಾ ಇಯರ್ಲಿ ಇನ್ಸ್ಟಾಲ್ಮೆಂಟ್ಸ್ ಇರ್ಬೋದು, ಬೇಸ್ಡ್ ಆನ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಬೇಸ್ಡ್ ಆನ್ ದೇರ್ ಅಗ್ರಿಮೆಂಟ್, ರೈಟ್. ಹೈರ್ ಪರ್ಚೇಸ್ ಇನ್ಸ್ಟಾಲ್ಮೆಂಟ್ ಯಾವಾಗ ಕಟ್ತಾರೆ ಅಂತಕ್ಕಂಥದ್ದನ್ನ ಅಗ್ರಿಮೆಂಟ್ ನಲ್ಲಿ ಅವರೇ ಡಿಸೈಡ್ ಮಾಡ್ಕೊಳ್ತಾರೆ. ಓನರ್ಶಿಪ್ ಆಫ್ ದ ಅಸೆಟ್ ನ ಓನರ್ಶಿಪ್, ರೈಟ್, ಈಸ್ ಟ್ರಾನ್ಸ್ಫರ್ಡ್ ಆಫ್ಟರ್ ದ ಪೇಮೆಂಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಕೊನೆ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾರಲ್ಲ, ಕೊನೆದು ಲಾಸ್ಟ್ ಇನ್ಸ್ಟಾಲ್ಮೆಂಟ್, 3 ಇನ್ಸ್ಟಾಲ್ಮೆಂಟ್, 5 ಇನ್ಸ್ಟಾಲ್ಮೆಂಟ್, 10 ಇನ್ಸ್ಟಾಲ್ಮೆಂಟ್, ಈ ತರ ಇನ್ಸ್ಟಾಲ್ಮೆಂಟ್ಗಳನ್ನ ಒಪ್ಕೊಳ್ತಾರೆ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡಿದಾಗ, ರೈಟ್, ಇಟ್ ಮೇ ಬಿ 3rd or 5th or 10th ಬೇಸ್ಡ್ ಆನ್ ದ ಇನ್ಸ್ಟಾಲ್ಮೆಂಟ್, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಮೇಲೆ ಡಿಸೈಡ್ ಆಗುತ್ತೆ ಲಾಸ್ಟ್ ಒನ್ ಯಾವುದು ಅಂತ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದಾಗ ಅಸೆಟ್ಸ್ ನ ಓನರ್ಶಿಪ್ ಹೈರ್ ಪರ್ಚೇಸರ್ ಆಗುತ್ತೆ. ಅದಕ್ಕೆ ಮುಂಚೆ ಹೈರ್ ಸೆಲ್ಲರ್ ಓನರ್ಶಿಪ್ ಆಗಿರುತ್ತೆ ಅಸೆಟ್. ಎಕ್ಸಾಂಪಲ್, 2 ವೀಲರ್ನ ಲೋನ್ ಅಲ್ಲಿ ಬೈ ಮಾಡ್ತಿರಲ್ಲ, ಅದು ಹೈರ್ ಪರ್ಚೇಸ್ ಸಿಸ್ಟಮ್ಗೆ ಎಕ್ಸಾಂಪಲ್ ಆಗಿ ತಗೊಳ್ಬಹುದು, ರೈಟ್. ಬೈಕ್ ಅನ್ನ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದ್ದಾಗನೇ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ, ಗಾಡಿ ನಿಮ್ಗೆ ಕೊಟ್ಬಿಡ್ತಾರೆ, ಬಟ್ ದ ಡಾಕ್ಯುಮೆಂಟ್ಸ್ ಆರ್ ಹೆಲ್ಡ್ ಬೈ ದ ಹೈರ್ ಸೆಲ್ಲರ್. ಯಾರು ನಿಮ್ಗೆ ಲೋನ್ ಕೊಟ್ಟಿರ್ತಾರಲ್ಲ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತಾ, ರೈಟ್. ಹೈರ್ ಪರ್ಚೇಸ್ ಸಿಸ್ಟಮ್ HP ಸಿಸ್ಟಮ್ ಅಂತ ಇರುತ್ತೆ, ರೈಟ್. ಅಥವಾ ಈ 4 ವೀಲರ್ 6 ವೀಲರ್ ಟ್ರಕ್ ಇವನ್ನೆಲ್ಲ ತಗೊಂಡ್ರೆ ಹೈಪೋಥಿಕೇಶನ್ ಅಂತ ಹಾಕಿರ್ತಾರೆ, ರೈಟ್. ಹೈಪೋಥಿಕೇಟೆಡ್ ಆಗಿರುತ್ತೆ. ಹಾಗಾದ್ರೆ ಓನರ್ಶಿಪ್ ಯಾವಾಗ ಕೊಡ್ತಾರೆ, ಡಾಕ್ಯುಮೆಂಟ್ಸು ಮತ್ತು ಇನ್ನೊಂದು ಒರಿಜಿನಲ್ ಕೀ ಯಾವಾಗ ಕೊಡ್ತಾರೆ ಅಂದರೆ ಲಾಸ್ಟ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್, ಕೊನೆ ಇನ್ಸ್ಟಾಲ್ಮೆಂಟ್ ಕಟ್ಟಿದ ಮೇಲೆ ಒಂದು ಒರಿಜಿನಲ್ ಕೀನು ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಟು ದ ಹೈರ್ ಪರ್ಚೇಸರ್, ಆಯ್ತಲ್ಲ. ಡೆಫಿನೇಷನ್ ಇದೆ,
ಡೆಫಿನೇಷನ್ ಓದ್ಕೊಳ್ಳಿ. ಫೀಚರ್ಸ್ ಆಫ್ ಹೈರ್ ಪರ್ಚೇಸ್. ಹೈರ್ ಪರ್ಚೇಸ್ ಫೀಚರ್ಸ್ ಓದ್ಕೊಂಡ್ರೆ ನಿಮಗೆ ಹೈರ್ ಪರ್ಚೇಸ್ ಕಾನ್ಸೆಪ್ಟ್ ಫುಲ್ ಆಗಿ ಗೊತ್ತಾಗುತ್ತೆ. ರೈಟ್, ಫೀಚರ್ಸ್ನ ಕಲ್ತ್ಕೊಂಡ್ರೆ ನೋಡಿ. ಫಸ್ಟ್ ಫೀಚರ್ ಏನಿದೆ, ದ ಬೈಯರ್ ಟೇಕ್ಸ್ ಪೊಸೆಷನ್ ಆಫ್ ಗೂಡ್ಸ್ ಇಮ್ಮಿಡಿಯೇಟ್ಲಿ. ಪೊಸೆಷನ್ ಆಫ್ ದ ಗೂಡ್ಸ್, POSSESSION. ಪೊಸೆಷನ್ ಆಫ್ ದ ಗೂಡ್ಸ್ ಅಂದ್ರೆ ವಸ್ತುವಿನ ಬಳಕೆ ಯಾರು ಮಾಡ್ಕೊಳ್ತಾರೆ, ವಸ್ತು ಯಾರ ಹತ್ರ ಆಗುತ್ತೆ ಅಂದ್ರೆ ಹೈರ್ ಪರ್ಚೇಸ್ಗೆ ಇಮ್ಮಿಡಿಯೇಟ್ಲಿ ಟ್ರಾನ್ಸ್ಫರ್ ಹೊರಟೋಗುತ್ತೆ. ಬೈಯರ್ ಅಂತ ಏನಿರ್ತಾನಲ್ಲ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಗೂಡ್ಸ್ ಅವ್ರ ಹ್ಯಾಂಡ್ ಓವರ್ ಆಗಿಬಿಡುತ್ತೆ. ಅಂಡ್ ಅಗ್ರಿ ಟು ಪೇ ದ ಟೋಟಲ್ ಹೈರ್ ಪರ್ಚೇಸ್ ಪ್ರೈಸ್ ಇನ್ ಇನ್ಸ್ಟಾಲ್ಮೆಂಟ್ಸ್. ಒಟ್ಟು ನಿಗದಿಪಡಿಸಿರ್ತಕ್ಕಂಥ ಅಮೌಂಟು ಎಷ್ಟು ಕೊಡಬೇಕು ಅಂತ ಆ ಸೆಟ್ಗೊಂದು ಪ್ರೈಸ್ ಇರುತ್ತಲ್ಲ, ಆ ಪ್ರೈಸ್ ಅನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಫೀಚರ್ ಆಫ್ ಹೈರ್ ಪರ್ಚೇಸ್ ಏನ್ ಹೇಳ್ತಾರೆ ನೋಡಿ. ಈಚ್ ಇನ್ಸ್ಟಾಲ್ಮೆಂಟ್ ಈಸ್ ಟ್ರೀಟೆಡ್ ಆಸ್ ಹೈಯರ್ ಚಾರ್ಜಸ್. ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋಗ್ತಿರಲ್ಲ, ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್ ಅಂತ ಕಟ್ತಾ ಹೋಗ್ತಿರಲ್ಲ, ಈಚ್ ಇನ್ಸ್ಟಾಲ್ಮೆಂಟ್ ಈಸ್ ಟ್ರೀಟೆಡ್ ಆಸ್ ಹೈಯರ್ ಚಾರ್ಜಸ್. ಪ್ರತಿ ಇನ್ಸ್ಟಾಲ್ಮೆಂಟ್ ಅನ್ನ ಹೈಯರ್ ಚಾರ್ಜಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾರಂತ. ಮೂರನೇದೇನು ಹೇಳ್ತಾರೆ ನೋಡಿ, ಥರ್ಡ್ ಪಾಯಿಂಟ್. ದ ಓನರ್ಶಿಪ್ ಆಫ್ ದ ಗೂಡ್ಸ್ passes from buyer to seller and the payment of installment. The ownership of the goods passes and the payment of installments. Installments katta ownership transfer agutte anta heltare. Next, in case of buyer makes any default in the payment of any installment, the seller has a right to repossess the goods from the buyer. In case of buyer makes any default, right, buyer ವಸ್ತುವನ್ನ ಕೊಂಡ್ಕೊಂಡಿರ್ತಕ್ಕಂಥವನು ಪೇಮೆಂಟ್ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ, ಪೇಮೆಂಟ್ ಮಾಡೋದೇನಾದರೂ ಡಿಲೇ ಮಾಡಿದ್ರೆ, ಅಥವಾ ಪೇಮೆಂಟ್ ಅನ್ನ ಸರಿಯಾಗಿ ಮಾಡಲಿಲ್ಲ ಅನ್ನೋದಾದ್ರೆ, ದ ಸೆಲ್ಲರ್, ಹೈರ್ ಸೆಲ್ಲರ್ ವಸ್ತುವನ್ನು ಮಾರಿರ್ತಾನಲ್ಲ, ಹ್ಯಾಸ್ ಎ ರೈಟ್, ಅವ್ರಿಗೆ ಓನರ್ಶಿಪ್ ಅವ್ರಿಗೆ ರೈಟ್ಸ್ ಇರುತ್ತಂತೆ, ಹಕ್ಕಿರುತ್ತಂತೆ, ಟು ರೀಪೋಸೆಸ್ ದ ಗೂಡ್ಸ್ ಫ್ರಮ್ ದ ಬೈಯರ್ ಅಂಡ್ ಫರ್ಫೀಟ್ ದ ಅಮೌಂಟ್ ಆಲ್ರೆಡಿ ರಿಸೀವ್ಡ್. ರೈಟ್, ಈಗಾಗಲೇ ಏನಾದರೂ ಇನ್ಸ್ಟಾಲ್ಮೆಂಟ್ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಎಲ್ಲ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಕಟ್ಟಿದ್ದಾಗ ಆ ಅಮೌಂಟನ್ನು ಫರ್ಫೀಟ್ ಮಾಡ್ಕೊಳ್ತಾರೆ, ಮುತ್ತಿಗೆ ಹಾಕೊಳ್ತಾರೆ, ವಾಪಸ್ ಕೊಡೋಂಗಿಲ್ಲ, ಆ ಅಸೆಟ್ಸ್ನು ವಾಪಸ್ ತಗೊಂಡ್ಬಿಡ್ತಾರೆ ಅಂತ. ಟೇಕ್ ಫಾರ್ ಎಕ್ಸಾಂಪಲ್, ಈ ಥರ ವಿಚಾರಗಳು ನೀವು ಕೆಲವರೆಲ್ಲ ಹಳ್ಳಿ ಮಕ್ಕಳಾಗಿರೋದ್ರಿಂದ ಟ್ರ್ಯಾಕ್ಟರ್, ಮೆಜಾರಿಟಿ ಟ್ರ್ಯಾಕ್ಟರ್ಸ್ ಅಥವಾ ಟೂ ವೀಲರ್ ಬೈಕ್ಸ್ ಲೋನಲ್ಲಿ ತಗೊಂಡೋಗಿ ಕೇಳಿರ್ಬೋದು ನೀವು. ರೈತರು ಏನು ಅಥವಾ ಇಂಡಿವಿಜುವಲ್ ಪರ್ಸನ್ ಲೋನ್ ತಗೊಂಡಿರ್ತಕ್ಕಂಥವ್ರು ಏನಾದರೂ ಲೋನನ್ನು ಇನ್ಸ್ಟಾಲ್ಮೆಂಟನ್ನು ಕರೆಕ್ಟಾಗಿ ಕಟ್ತಿದ್ರೆ ಫೈನಾನ್ಸ್ನವ್ರು ಬಂದು ಗಾಡಿ ತಗೊಂಡೋಗ್ಬಿಡ್ತಾರೆ. ಲೈಕ್ ಅದನ್ನು ಸೀಸ್ಡ್ ಗೂಡ್ಸ್ ಅಂತ ಕರೀತಾರೆ, ಸೀಸ್ ಮಾಡೋದು ಅಂತ ಹೇಳ್ತಾರೆ. ಸೀಸ್ ಮಾಡಿ ವಸ್ತುವನ್ನು ಇಟ್ಕೊಂಡಿರ್ತಾರೆ, ಟ್ರ್ಯಾಕ್ಟರ್ ಆರ್ ಬೈಕ್ ಆರ್ ಎನಿ ಕಾರ್, ಎನಿ ಆಟೋ, ಲೈಕ್ ದಟ್ ಸೀಸ್ ಮಾಡಿ ಇಟ್ಕೊಂಡಿರ್ತಾರೆ. ರೈಟ್, ಅಲ್ಲಿ ಹೋಗಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಬೇಕು. ಸೆಟ್ಲ್ಮೆಂಟ್ಗೆ ಹೋಗ್ಲಿಲ್ಲ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕಟ್ಟಿರ್ತಾರಲ್ಲ ಸ್ವಲ್ಪ ಅದನ್ನು ಫರ್ಫಿಟ್ ಮಾಡ್ಕೊಳ್ತಾರೆ, ಗಾಡಿನೂ ಅವರೇ ಉಳಿಸ್ಕೊಬಿಡ್ತಾರೆ. ರೈಟ್, ಮತ್ತೆ ಸೀಸ್ ಆಗಿರೋ ಗಾಡಿನ ಬೇರೆಯವ್ರಿಗೆ ಅವರು ಮಾರ್ಕಂತಾರೆ. ರೈಟ್, ಹಾಗಾಗಿ ಪೇಮೆಂಟ್ಸಲ್ಲಿ ಏನೋ ಡಿಫೆಕ್ಟ್ ಮಾಡಬಾರ್ದು, ಸರಿಯಾಗಿ ಪೇಮೆಂಟ್ ಮಾಡಬೇಕು. ರೈಟ್, ಮಾಡಲಿಲ್ಲ ಅಂದರೆ ಈ ಥರ ಪರಿಣಾಮ ಆಗ್ತದೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಏನು ಹೇಳ್ತಾರೆ ನೋಡಿ. ದ ಹೈಯರರ್ ಹ್ಯಾಸ್ ದ ರೈಟ್ ಟು ಟರ್ಮಿನೇಟ್ ದ ಅಗ್ರಿಮೆಂಟ್ ಎನಿ ಟೈಮ್ ಬಿಫೋರ್ ಪ್ರಾಪರ್ಟಿ ಪಾಸಸ್. He has the option to return the goods. In such case, he need not to pay installment falling due thereafter. Hirer
ಕರೆಕ್ಟ್. ಹೈಯರ್ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನ ಹೈಯರ್ ಅಂತ ಕರೀತಾರೆ. ಆಸ್ ಎ ರೈಟ್ ಟು ಟರ್ಮಿನೇಟ್ ದ ಅಗ್ರಿಮೆಂಟ್. ರೈಟ್. ಅಗ್ರಿಮೆಂಟ್ ಅನ್ನ ಟರ್ಮಿನೇಟ್ ಮಾಡ್ಬೋದು. ನೀವು ಬಿಸ್ನೆಸ್ ಲಾನಲ್ಲಿ ಓದ್ತೀರಾ ಅಗ್ರಿಮೆಂಟ್, ಕಾಂಟ್ರಾಕ್ಟ್ ಅಂತ ಹೇಳಿ. ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ಆ ಒಂದು ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಅನ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ನ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಥವಾ ಡಿಸ್ಚಾರ್ಜ್ ಆಫ್ ಅಗ್ರಿಮೆಂಟ್ ಅಂತಾರೆ. ಆದ್ರೆ ಟರ್ಮಿನೇಟ್ ದ ಅಗ್ರಿಮೆಂಟ್ ಅಂದ್ರೆ ರೈಟ್, ಅಗ್ರಿಮೆಂಟ್ ಅನ್ನ ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಅಗ್ರಿಮೆಂಟ್ಗೆ ಫುಲ್ಫಿಲ್ ಮಾಡಲಿಲ್ಲ, ರೈಟ್, ಬೇಡ ಅಂತ ಹಿಂದೆ ಬರ್ತಕ್ಕಂಥದ್ದು, ರೈಟ್, ಅಗ್ರಿಮೆಂಟ್ ಬೇಡ ನಮಗೆ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಟರ್ಮಿನೇಷನ್ ಆಫ್ ದ ಅಗ್ರಿಮೆಂಟ್ ಅಂತ ಕರೀತಾರೆ. ಎನಿ ಟೈಮ್, ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಬಿಫೋರ್ ದ ಪ್ರಾಪರ್ಟಿ ಪಾಸಸ್, ರೈಟ್. ಹೈರ್ ಪರ್ಚೇಸ್ಗೆ ವಸ್ತು ತಗೊಳ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆ ಪ್ರಾಪರ್ಟಿ ಪಾಸ್ ಆಗಕ್ ಮುಂಚೆ, ಆ ವಸ್ತುವನ್ನ ಕೊಡೋದಕ್ ಮುಂಚೆ, ಗಾಡಿ ಲೋನ್ ಅಂತ ತಗೊಬೇಕು ಅಂತ ಎಲ್ಲ ಮಾತಾಡಿರ್ತಾರೆ, ಎಲ್ಲ ಆಗಿರ್ತದೆ. ನಾಳೆ ಬನ್ನಿ ಅಂತ ಹೇಳಿರ್ತಾರೆ. ಆ ನಾಳೆ ಬನ್ನಿ ಅಂತ ಹೇಳಿದಾಗ ನಾಳೆ ಹೋಗಿ ಗಾಡಿನ ಇಸ್ಕೊಳ್ಳೋದಕ್ ಮುಂಚಿತವಾಗಿ, ಗಾಡಿ ಇಸ್ಕೊಂಡ ಮೇಲಲ್ಲ, ಗಾಡಿಯನ್ನ ಇಸ್ಕೊಳ್ಳೋದಕ್ಕೆ ಮುಂಚಿತವಾಗಿ, ರೈಟ್, ಅಗ್ರಿಮೆಂಟ್ ಅನ್ನು ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ರೈಟ್. He has the option to return the goods. ರೈಟ್. ಇನ್ ಕೇಸ್ ಗೂಡ್ಸ್ ಅನ್ನು ತಗೊಂಡ್ಬಿಟ್ಟು ಹೋಗ್ಬಿಟ್ಟಿದ್ರೆ, ರೈಟ್, ಗೂಡ್ಸ್ ಅನ್ನು ತಗೊಂಡು ಹೋಗ್ಬಿಟ್ಟಿದ್ರೆ ಏನ್ ಮಾಡ್ಬೋದಂತೆ, ರಿಟರ್ನ್ ಮಾಡ್ಬೋದಂತೆ. He has an option to return the goods. In such case, he need not to pay installment falling due thereafter. ಆ ಗೂಡ್ಸ್ ಅನ್ನು ವಾಪಸ್ ಕೊಟ್ಬಿಟ್ಮೇಲೆ ಅಥವಾ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ, ರೈಟ್, ಏನ್ ಮಾಡಂಗಿಲ್ವಂತ, ಇನ್ಸ್ಟಾಲ್ಮೆಂಟ್ಸ್ ಅನ್ನ ಕಟ್ಟಂಗಿಲ್ಲ ಅಂತ ಹೇಳ್ತಾರೆ. 6th ಪಾಯಿಂಟ್ ಏನ್ ಹೇಳ್ತೀನಿ ನೋಡಿ. However, he cannot recover the sums already paid, as such sums legally represents higher charge on the goods in questions. Right. However, he cannot recover the sums already paid, as such sum legally represent higher charges on the goods in question. ನೋಡಿ ಇಲ್ಲಿ, ಈ ಕ್ಯಾನಾಟ್ ರಿಕವರ್ ದ ಸಮ್ಸ್ ಇನ್ ಕೇಸ್ 10 ಇನ್ಸ್ಟಾಲ್ಮೆಂಟ್ ಇರುತ್ತೆ, ಒಂದು 2-3 ಇನ್ಸ್ಟಾಲ್ಮೆಂಟ್ ಕೊಟ್ಟು ಒಂದು ಅಸೆಟ್ ಅನ್ನ ಬಳಸ್ಕೊಳ್ತಾ ಇರ್ತಾರೆ ಹೈರ್ ಪರ್ಚೇಸ್ ಮೇಲೆ. ಇನ್ ಸಚ್ ಎ ಕೇಸ್ ಅಗ್ರಿಮೆಂಟ್ ಟರ್ಮಿನೇಟ್ ಆದ್ರೆ, ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡು ನಮ್ಗೆ ಪೂರ್ತಿ ಇನ್ಸ್ಟಾಲ್ಮೆಂಟ್ ಕಟ್ಟಲ್ಲ ಅನ್ನಂಗಾದ್ರೆ ಏನ್ ಮಾಡ್ಬೋದಂತೆ, ರೈಟ್, ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ವು. ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಸಮ್ ಅಮೌಂಟ್ ಅನ್ನ ರೀಪೇ ಮಾಡಲ್ಲ ಅಂತ ಹೇಳ್ತಾರೆ. ಸಮ್ ಅಮೌಂಟ್ ಅನ್ನ ರೀಪೇ ಮಾಡಲ್ಲ ಇನ್ ದ ಸೆನ್ಸ್ ಅದನ್ನ ಹೈಯರ್ ಚಾರ್ಜಸ್ ಅಂತ ಕರ್ಕೊಳ್ಬಹುದು. ಅದನ್ನ ಹೈಯರ್ ಚಾರ್ಜಸ್ ಅಂತ ಹೇಳಿ ಟ್ರೀಟ್ ಮಾಡಬಹುದು. ಸರಿನಾ? ಅದನ್ನ ಹೈಯರ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಬಿಟ್ಟಾಕ್ತಕ್ಕಂಥದ್ದು. ರೈಟ್. ನೆಕ್ಸ್ಟ್, ದ ಹೈರ್ ಪರ್ಚೇಸ್ ಆಕ್ಟ್ 1972, ಹೈರ್ ಪರ್ಚೇಸ್ ಆಕ್ಟ್ ಅಂತ ಇದೆ 1972, ಡಿಫೈನ್ HP agreement. HP agreement ಅಂದ್ರೆ ಹೈರ್ ಪರ್ಚೇಸ್ ಅಗ್ರಿಮೆಂಟ್ as an agreement under which goods are let on hire to hirer as an option to purchase them according to the terms of agreement, under which payment is made in installment over a specified period. Right. ಡೆಫಿನೇಷನ್ ಹೇಳ್ತಾರೆ ನೋಡ್ರಿ. ಡಿಫೈನ್ HP ಅಗ್ರಿಮೆಂಟ್ ಏನ್ ಹೇಳ್ತದೆ ಅಂದ್ರೆ, as an agreement, ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಅಂದ್ರೆ ಅದೊಂದು ಅಗ್ರಿಮೆಂಟ್ ಅಂತ, ಅಂಡರ್ ವಿಚ್ ಗೂಡ್ಸ್ ಆರ್ ಲೆಟ್ ಆನ್ ಹೈಯರ್, ಗೂಡ್ಸ್ ಅನ್ನ, ಅಸೆಟ್ಸ್ ಅನ್ನ, ರೈಟ್, ಲೆಟ್ ಆನ್ ಹೈಯರ್ ಕೊಡ್ತಾರೆ, ರೈಟ್, ವಸ್ತುವನ್ನ ಬಿಟ್ಕೊಡ್ತಾರೆ ಯಾರಿಗೆ, ಹೈರರ್ಗೆ, ಹ್ಯಾಸ್ ಅನ್ ಆಪ್ಷನ್ ಟು ಪರ್ಚೇಸ್ ದೆಮ್ ಅಕಾರ್ಡಿಂಗ್ ಟು ದ ಟರ್ಮ್ಸ್ ಆಫ್ ಅಗ್ರಿಮೆಂಟ್. ವಸ್ತುವನ್ನ ಬಿಟ್ಕೊಟ್ಬಿಟ್ಟು ಟರ್ಮ್ಸ್ ಆಫ್ ಅಗ್ರಿಮೆಂಟ್ಸ್ ಅಥವಾ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ ಏನಿರುತ್ತಲ್ಲ, ರೈಟ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಪೇಮೆಂಟ್ ಅನ್ನ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ವಸ್ತುವನ್ನ ಪೂರ್ಣವಾಗಿ ಬಿಟ್ಕೊಡ್ತಾರೆ.
ಈ ತರ ತುಂಬ ಆಪ್ಷನ್ ಇದೆ. ರೈಟ್. ನೆಕ್ಸ್ಟ್ 8ನೇ ಪಾಯಿಂಟ್ ಏನ್ ಹೇಳ್ತಾರೆ ನೋಡಿ. The possession is delivered to the hirer at the time of entering into contract. Right. ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ಬೇಕಾದ್ರೆ ರೈಟ್, ಪೊಸೆಷನ್ ಈಸ್ ಡೆಲಿವರ್ಡ್, ವಸ್ತುವಿನ ಬಳಕೆ ಮಾಡ್ಕೊಳ್ಳೋದು, ವಸ್ತುವನ್ನ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರ. ರೈಟ್. ಪೊಸೆಷನ್ ಈಸ್ ಡೆಲಿವರ್ಡ್ ಟು ದ ಹೈರರ್ ಅಟ್ ದ ಟೈಮ್ ಆಫ್ ಎಂಟರಿಂಗ್ ಇಂಟು ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಒಪ್ಪಂದ ಮಾಡ್ಕೊಳ್ಬೇಕಾದ್ರೇನೆ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಹೈ ಪರ್ಚೇಸ್ ಅಲ್ಲಿ ತಗೊಂಡ್ರೆ ಅಥವಾ ಎನಿ ಮಿಷಿನರೀಸ್ ಆಗಿರ್ಬೋದು, ಪೂರ್ಣ ವಸ್ತುವಿನ ಜವಾಬ್ದಾರಿ ನಿಮ್ಗೆ ಕೊಟ್ಬಿಡ್ತಾರೆ, ವಸ್ತುವನ್ನೇ ನಿಮ್ಗೆ ಕೊಟ್ಬಿಡ್ತಾರೆ. ರೈಟ್. ಯಾವಾಗ ಇನಿಷಿಯಲ್ ಸ್ಟೇಜ್ ಅಲ್ಲ. ಬಟ್ ಓನರ್ಶಿಪ್ ಕೊಡಲ್ಲ, ನೆನಪಿರ್ಲಿ, ಓನರ್ಶಿಪ್ ಕೊಡಲ್ಲ. ಅಂದ್ರೆ ಟೈಟಲ್ ಆಫ್ ದ ಗೂಡ್ಸ್ ಏನಿರುತ್ತಲ್ಲ, ಟೈಟಲ್ ಆಫ್ ದ ಗೂಡ್ಸ್ ಅಂದ್ರೆ ಟೂ ವೀಲರ್ನಲ್ಲಿ RC ಬುಕ್ ಅಂತ ಏನು ಕರಿತೀರಾ, ಅಥವಾ ಗಾಡಿ ಡಾಕ್ಯುಮೆಂಟ್ಸ್ ಅಂತ ಏನು ಕರಿತೀರಲ್ಲ, ಆ ಗಾಡಿ ಡಾಕ್ಯುಮೆಂಟ್ಸ್ ಅನ್ನ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಆದ್ಮೇಲೆ ಕೊಡೋದು. ನೆಕ್ಸ್ಟ್ 9th ಪಾಯಿಂಟ್ ಏನ್ ಹೇಳ್ತಾರೆ ನೋಡಿ. ದ ಪ್ರಾಪರ್ಟಿ ಪಾಸಸ್ ಟು ಹೈಯರ್ ಆನ್ ಪೇಮೆಂಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಪ್ರಾಪರ್ಟಿ ಪಾಸಸ್ ಅಥವಾ ಓನರ್ಶಿಪ್ ಪಾಸಸ್ ಅಟ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತಾರೆ. ಮೀನಿಂಗ್ ಅಲ್ಲಿ ಏನ್ ಬಂದಿತ್ತಲ್ಲ ಅದೇ ಟಾಪಿಕ್ ಫೀಚರ್ಸ್ ಅಲ್ಲೂ ಸಹ ಓದ್ತಕ್ಕಂಥದ್ದು ನೀವು. ನೆಕ್ಸ್ಟ್ 10th ಪಾಯಿಂಟ್ ನೋಡಿ. ರೈಟ್. 10th ಪಾಯಿಂಟ್ ಏನಿದೆ ನೋಡಿ. ಈಚ್ ಇನ್ಸ್ಟಾಲ್ಮೆಂಟ್ ಈಸ್ ಟ್ರೀಟೆಡ್ ಆಸ್ ಹೈಯರ್ ಚಾರ್ಜ್. ಮೇಲೆ ಹೇಳಿದಾಗ ಈಗಾಗಲೇ ಡಿಸ್ಕಸ್ ಮಾಡ್ರ ಹಾಗೇನೆ ಪ್ರತಿ ಇನ್ಸ್ಟಾಲ್ಮೆಂಟ್ ಅನ್ನು ಹೈಯರ್ ಚಾರ್ಜ್ ಅಂತ ಕರೀತಾರೆ. ಅಂಡ್ ಇಫ್ ಡಿಫಾಲ್ಟ್ ಈಸ್ ಮೇಡ್, ರೈಟ್, ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ, ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ, ರೈಟ್, ದ ಸೆಲ್ಲರ್ ಈಸ್ ಎಂಟೈಟಲ್ಡ್ ಟು ಟೇಕ್ ಅವೇ ದ ಗೂಡ್ಸ್. ಪೇಮೆಂಟ್ ಏನಾದ್ರೂ ಸರಿಯಾಗಿ ಮಾಡ್ಲಿಲ್ಲ ಅನ್ನೋದಾದ್ರೆ ಗೂಡ್ಸ್ ಬಂದು ತಗೊಂಡೋಗ್ಬಿಡ್ತಾರೆ, ಅಸೆಟ್ಸ್ ನ ತಗೊಂಡೋಗ್ತಕ್ಕಂಥ ಅಧಿಕಾರ ಯಾರಿಗಿರುತ್ತೆ? ಹೈರ್ ಸೆಲ್ಲರ್ಗೆ ಇರುತ್ತೆ.